ಆ ಮಳೆ ಅಂತಿಂಥ ಮಳೆಗಿಲ್ಲ. ಗಗನವೇ ಗುಡುಗುವಂತಹ, ಧರೆಯೇ ನಡುಗುವಂತಹ ಮಳೆಗೆ ಮನೆ ಗೋಡೆಯೇ ಕುಸಿದು ಬಿದ್ದರೆ ಶಾಲೆಗಳೇ ಕೆರೆಯಂತಾಗಿದೆ. ಮಳೆ ಆರ್ಭಟಕ್ಕೆ ಆದಂತಹ ಅವಾಂತರಗಳು ಒಂದೆರಡಲ್ಲ. ಮನೆ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ವಸ್ತುಗಳೆಲ್ಲವೂ ಅವಶೇಷಗಳ ಅಡಿ ಸಿಲುಕಿವೆ. ಊರಿಗೆ ಊರೇ ಕೆರೆಯಂತಾಗಿದೆ. ಸೊಂಟದವರೆಗಿನ ನೀರಲ್ಲೇ ನಡೆಯಲು ಹರಸಾಹಸ. ಹಗ್ಗ ಹಿಡಿದು ಸೇತುವೆ ಮೇಲೆ ಸಂಚಾರ. ಶಾಲೆ ಆವರಣವೆಲ್ಲ ಜಲಾವೃತ. ಹೊರಗೆ ನಿಂತು ಮಕ್ಕಳ ಪರದಾಟಕ್ಕೆ ಕಾರಣವೇ ರಣಮಳೆ. ನಿರಂತರ ಮಳೆಗೆ ಕುಸಿದು ಬಿದ್ದ ಮನೆಗೋಡೆ. 6 ಜನ ಅಪಾಯದಿಂದ ಪಾರಾಗಿದ್ದೇ ರೋಚಕ. ಮೇಲ್ಛಾವಣಿಯೂ ಇಲ್ಲ, ಗೋಡೆಯೂ ಇಲ್ಲ. ಮನೆ ವಸ್ತುಗಳೆಲ್ಲವೂ ಮಣ್ಣಿನಡಿ ಸಿಲುಕಿವೆ. ಸೂರಿಲ್ಲದೆ ಇಡೀ ಕುಟುಂಬ ಬೀದಿಗೆ ಬಂದಿರೋದು ಹುಬ್ಬಳ್ಳಿಯ ಗಾರ್ಡನ್ ಪೇಟೆಯ ಅಬ್ಬಾಸಲಿ ಚೌಕ್ನಲ್ಲಿ. ಮುಮ್ತಾಜ್ ವಡ್ಡು ಅನ್ನೋರ ಮನೆಯ ಗೋಡೆ ಕುಸಿದಿದೆ. ತಕ್ಷಣವೇ ಹೊರಗೋಡಿ ಬಂದು ಇಡೀ ಕುಟುಂಬ ಬಚಾವಾಗಿದೆ. 7 ಮಂದಿ ಇದ್ರಿ. ರಾತ್ರಿಗೆ ಮುಂಜಾನೆ 7 ಗಂಟೆಗೆ ಬಿದ್ದಿತ್ತು. ಆಮೇಲೆ ಎಲ್ಲ ತೆಗೆದ ಕೆಲಸ ನಾವು ಇದು ಮಾಡಿ ಯಾರು ಮಂದಿ ಮೇಲೆ ಬಿಡಬೇಡ ಅಂತ ಕೆಲಸ ಎಲ್ಲ ತೆಗ್ದೀವ್ರಿ. ಎಲ್ಲ ಪಕಾನ್ ಕೊಟ್ರಿ, ಎಲ್ಲ ಇದು ಆಗೈತಿ. ನಾವು ತೆಗ್ದಿಲ್ಲಾರದ ಮನುಷ್ಯನ ಮೇಲೆ ಗಿರ್ತಿದ್ರಿ. ಮುಂಜಾನೆ ಮಠ ಎಲ್ಲ ಇದು ಆಗಿ. ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಮಳೆಯ ರುದ್ರ ನರ್ತನಕ್ಕೆ ನೂರಾರು ಅಂಗಡಿಗಳು ಜಲಾವೃತಗೊಂಡಿದ್ವು. ಪುರಸಭೆ ಕಾಂಪ್ಲೆಕ್ಸ್ಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ನೀರು ಪಾಲಾಗಿವೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ತಡರಾತ್ರಿ ಸುರಿದಂಥ ಮಳೆ ಸದ್ಯ ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಪುರಸಭೆ ಕಾಂಪ್ಲೆಕ್ಸ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿರೋದ್ರಿಂದ ಸಹಜವಾಗಿ ಇಲ್ಲಿರ್ತಕ್ಕಂಥ ನೂರಾರು ಅಂಗಡಿ ಮುಂಗಟ್ಟುಗಳು ಸದ್ಯ ಜಲಾವೃತ ಆಗಿರ್ತಕ್ಕಂಥದ್ದು. ಇರ್ತಕ್ಕಂಥ ಮೊಬೈಲ್ ರಿಪೇರಿ ಶಾಪ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಮತ್ತು ಇನ್ನಿತರೆ ಏನು ಕಮರ್ಷಿಯಲ್ ಶಾಪ್ಗಳಿದ್ದಾವೆ ಅವೆಲ್ಲವೂ ಕೂಡ ಸದ್ಯ ಮುಳುಗಡೆ ಆಗಿರ್ತಕ್ಕಂಥದ್ದು. ಟಿವಿ9 ವರದಿ ಬೆನ್ನಲ್ಲೇ ತಹಶೀಲ್ದಾರ್ ಮತ್ತು ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧೋವಂತ ಸುರಿದ ಮಳೆಗೆ ಊರಿಗೆ ಊರೇ ಜಲಾವೃತಗೊಂಡಿದೆ. ಯರಗೋಳ ಗ್ರಾಮದಲ್ಲಿ ಕೆರೆಕೋಡಿ ಬಿದ್ದು ಇಡೀ ಊರು ಮತ್ತು ಸೇತುವೆ ನೀರಿನಿಂದ ಆವರಿಸಿದೆ. ಜೀವದ ಹಂಗು ತೊರೆದ ಜನ ಹಗ್ಗ ಹಿಡಿದು ಸೇತುವೆ ದಾಟಿದ್ರು. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಭಾರಿ ಪ್ರಮಾಣದಲ್ಲಿ ಮಳೆ ಆದ ಕಾರಣಕ್ಕಾಗಿ ಈ ಒಂದು ಗ್ರಾಮದಲ್ಲಿರುವಂತಹ ಕೆರೆ ಕೋಡಿ ಬಿದ್ದಿದೆ. ಹೀಗಾಗಿ ಕೆರೆ ನೀರು ಸಂಪೂರ್ಣವಾಗಿ ಗ್ರಾಮದಲ್ಲಿ ಈಗ ನುಗ್ಗಿ ಬರ್ತಿರುವಂಥದ್ದು ನೋಡಬಹುದು. ಸದ್ಯ ಈ ಒಂದು ಗ್ರಾಮದ ನಟ್ಟ ನಡುವಲ್ಲಿ ಒಂದು ಚಿಕ್ಕ ಹಳ್ಳ ಇದೆ. ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆದ ಕಾರಣಕ್ಕಾಗಿ ಆ ಭಾಗದಿಂದ ಜನ ಈ ಭಾಗಕ್ಕೆ, ಈ ಭಾಗದಿಂದ ಜನ ಆ ಭಾಗಕ್ಕೆ ಹೋಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಸಿದವಂದಗಿ ಗ್ರಾಮದ ಶಾಲೆಯ ಆವರಣ ಕೆರೆಯಂತಾಗಿತ್ತು. ಕ್ಲಾಸ್ ರೂಮ್ಗೆ ತೆರಳಲಾಗದೆ ಮಕ್ಕಳು ಹೊರಗೆ ನಿಲ್ಬೇಕಾಯ್ತು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂಧಬಂದಿಗೆ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ನೀರು ಮುಳುಗಡೆ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು. ಇಡೀ ಶಾಲಾ ಆವರಣ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವಲ್ಪ ಮಳೆ ಆದ್ರೂ ಕೂಡ ಈ ಶಾಲೆಯಲ್ಲಿ ನೀರು ನುಗ್ತಾ ಇರುತ್ತೆ. ಹೀಗಾಗಿ ಮಕ್ಕಳಿಗೆ ಅನಿವಾರ್ಯವಾಗಿ ರಜೆಯನ್ನು ಕೂಡ ಇಲ್ಲಿ ಕೊಡಬೇಕಾದಂತ ಸ್ಥಿತಿ ಕೂಡ ಇಲ್ಲಿ ಇರುತ್ತೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತ ತಹಶೀಲ್ದಾರ್ ಅಂಜುಮ್ ತಸ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಅಂಗನವಾಡಿಯಿಂದ ಪಿಯು ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 17 ಸೆಂಟಿಮೀಟರ್ನಷ್ಟು ಮಳೆಯಾಗಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ, ಶಿವಮೊಗ್ಗದಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 3ರವರೆಗೆ ವ್ಯಾಪಕ ಮಳೆಯಾಗಲಿದೆ. ಉತ್ತರ ದಕ್ಷಿಣ ಒಳನಾಡು, ಬೆಂಗಳೂರಲ್ಲಿ ಇಂದು ಮಳೆ. ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇವತ್ತು ವ್ಯಾಪಕ ಮಳೆಯಾಗಲಿದೆ. ಬೆಂಗಳೂರಲ್ಲೂ ಇಂದು ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ವಿಜ್ಞಾನಿ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗ್ತಿದ್ದಂತೆಯೇ ಲಿಂಗನಮಕ್ಕಿ ಡ್ಯಾಂನ ಎಲ್ಲಾ 11 ಗೇಟ್ ಮೂಲಕ 36,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ ನೀರು ಬಿಟ್ಟಿದ್ರಿಂದ ಜೋಗ್ ಫಾಲ್ಸ್ಗೆ ಮತ್ತೆ ರಾಜಕಳೆ ಬಂದಿದೆ. ಪ್ರವಾಸಿಗರ ದಂಡೇ ಆಗಮಿಸುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.